ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಅಂಬ್ರೆಲಾ ಟಾಪು ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನೋಡಿ, ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೆಕ್ಕು ಫ್ರಂಟ್ಗೊಂದು ಬ್ಯಾಕ್ಗೊಂದು ಈ ಥರ ಕಟ್ ಮಾಡಿ ಐರನ್ ಮಾಡಿ ಸುತ್ತಲೂ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಫ್ರಂಟ್ದು ಲೈನಿಂಗ್ನ ತಗೊಂಡು ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಮೇನ್ ಪೀಸ್ನ ಹಾಕ್ಕೊಬೇಕು. ಮೇನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಈ ಥರ ನೆಕ್ನ ಇಟ್ಕೊಬೇಕು. ಈ ಥರ ಸೆಂಟ್ರ್ ಪಾಯಿಂಟ್ ನೋಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಸೆಂಟ್ರಿಗೊಂದು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೆಂಟ್ರ್ ನೋಡ್ಕೊತ ಒಂದು ಸ್ಟಿಚ್ ಹಾಕ್ಕೊಬೇಕು ಸೆಂಟ್ರಿಗೆ. ನೋಡಿ, ಈ ಥರ. ಈಗ ಇದು ನಮಗೆ ಸೆಂಟ್ರ್ ಕರೆಕ್ಟಾಗಿದೆ. ಈಗ ನೋಡಿ, ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಕ್ಯಾನ್ವಾಸ್ ಪಕ್ಕದಲ್ಲೇ ಈ ಥರ ಸ್ಟಿಚ್ ಬರೋ ಥರ ಈ ಥರ ಶೇಪಲ್ಲಿ ನೀಡನ್ನ ನಿಲ್ಲಿಸ್ಕೊಂಡು ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಕ್ಯಾನ್ವಾಸ್ ಪಕ್ಕದಲ್ಲಿ ನೋಡಿ, ಒಂದು 1/4 ಇಂಚ್ ಬಟ್ಟೆ ಬಿಟ್ಬಿಟ್ಟು ಈ ಥರ ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಒಂದು 1/4 ಇಂಚ್ ಬಟ್ಟೆ ಬಿಟ್ಟು ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕು. ಅಲ್ಲಲ್ಲಿ ಈ ಶೇಪಲ್ಲಿ ನೀಟಾಗಿ ನ್ಯಾಚ್ ಹೊಡ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ನೆಕ್ ಯಾವ ಶೇಪ್ ಇರುತ್ತೋ ಅದೇ ಶೇಪು ಬರುತ್ತೆ. ಈಗ ಇದನ್ನು ಇನ್ಸೈಡಿಗೆ ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಎಡ್ಜಿಗೆ ಹಾಕ್ಕೊಬೇಕು ಸ್ಟಿಚ್ಚನ್ನ. ಈ ಥರ ಇನ್ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ತೀರಾ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಶೇಪ್ ಹತ್ರ ನೀಡಲನ್ನ ನಿಲ್ಲಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೋಡಿ, ನೀಡಲನ್ನ ನಿಲ್ಲಿಸಿ ಈ ಥರ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಲೈನಿಂಗ್ನ ಮೇನ್ ಪೀಸ್ನ ಈ ಥರ ಸಪ್ರೇಟ್ ಮಾಡಿಬಿಟ್ಟು ನಾವು ಅವಾಗೆ ನೆಕ್ನ ಇನ್ಸೈಡಿಗೆ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕೋದ್ರಿಂದ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಸ್ಟಿಚ್ಚು ಟಾಪ್ ಸೈಡಿಗೆ ಕಾಣಿಸಲ್ಲ, ಲೈನಿಂಗ್ ಮೇಲೇ ಇರುತ್ತೆ. ನೀಟ್ ಫಿನಿಶಿಂಗ್ ಕೂಡ ಇರುತ್ತೆ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ. ನೋಡಿ, ಈ ಥರ. ಈಗ ಇನ್ಸೈಡಿಗೆ ಮಾತ್ರ ಕಾಣಿಸುತ್ತೆ ಅದು. ನೋಡಿ, ಟಾಪ್ ಸೈಡಿಗೆ ನೋಡಿ ಸ್ಟಿಚ್ ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ, ಇನ್ಸೈಡು ಲೈನಿಂಗ್ ಮೇಲೆ ಇರುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಈ ಥರ ಬಾಟಮ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಬರೀ ಲೈನಿಂಗ್ ಮಾತ್ರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಬಾಟಮ್ನ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಲೈನಿಂಗು ಮತ್ತು ಮೇನ್ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಫ್ಲಾಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಆಚೆಗಡೆ ಬಿಟ್ಬಿಟ್ಟು ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಎಕ್ಸ್ಟ್ರಾ ಸ್ವಲ್ಪ ಲೈನಿಂಗ್ ಎಕ್ಸ್ಟ್ರಾ ಇದೆ ಅದನ್ನು ಟ್ರಿಮ್ ಮಾಡ್ಕೊಬೋದು ನಾವು ಸ್ಟಿಚ್ ಹಾಕ್ಕೊಂಡು. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹಿಪ್ ಹತ್ರಕ್ಕೆ ಸ್ಟಾಪ್ ಮಾಡಿಬಿಡಿ. ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಹಿಪ್ ಮೆಜರ್ಮೆಂಟು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇಲ್ಲಿಗೇ ಸ್ಟಾಪ್ ಮಾಡಬೇಕು. ಎರಡನ್ನೂ ಸಮವಾಗಿ ಸ್ಟಿಚ್ ಹಾಕ್ಕೊಳ್ಳಿ ಅಲ್ಲಿವರೆಗೂ. ಇನ್ನೊಂದು ಸೈಡು ಅದೇ ಥರನೇ ಹಿಪ್ ಹತ್ರದಿಂದ ಸ್ಟಾರ್ಟ್ ಮಾಡ್ಕೊಬೇಕು. ನೋಡಿ, ಹಿಪ್ ಹತ್ರ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಎರಡನ್ನೂ ಈ ಥರ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ರೆಡಿ ಮಾಡ್ಕೊಬೇಕು. ಈಗ ನಮಗೆ ಫ್ರಂಟ್ ರೆಡಿ ಆಯಿತು. ಇದೇ ಥರನೇ ನಾವು ಬ್ಯಾಕ್ನ ಕೂಡ ರೆಡಿ ಮಾಡ್ಕೊಬೇಕು. ನೆಕ್ನ ಅಟ್ಯಾಚ್ ಮಾಡಿಕೊಂಡು ಆನಂತರ ಸುತ್ತಲೂ ಲೈನಿಂಗು ಮತ್ತು ಮೇನ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ನಾನು ಬ್ಯಾಕ್ನ ಸಹ ರೆಡಿ ಮಾಡ್ಕೊಂಡಿದ್ದೀನಿ.
ನೋಡಿ ಲೈನಿಂಗು ಮತ್ತು ಮೇನ್ ಪೀಸ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟು ಬ್ಯಾಕು ಎರಡನ್ನೂ ರೆಡಿ ಮಾಡ್ಕೊಬೇಕು. ಸೇಮ್ ಫ್ರಂಟ್ ಹೆಂಗೆ ರೆಡಿ ಮಾಡ್ಕೊಂಡ್ವೋ ಬ್ಯಾಕ್ನು ಹಂಗೆ ರೆಡಿ ಮಾಡ್ಕೊಳ್ಳಿ. ಈಗ ಸ್ಲೀವ್ನ ತಗೊಂಡು ಉಲ್ಟಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡು ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಟ್ರೈಟಕ್ಕೆ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈ ಥರ ತಿರುಗಿಸ್ಬಿಟ್ಟು ಸ್ಲೀವ್ ಯಾವ ಥರ ಇರುತ್ತೋ ಲೈನಿಂಗು ಅದೇ ಥರನೇ ಈ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋವಂಥ ನೋಡಿ ಈ ಥರ ಮೇನ್ ಪೀಸ್ನ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸ್ಲೀವ್ ಶೇಪ್ ಸಮಕ್ಕೆ ಈಗ ಸೆಂಟ್ರಲ್ಲಿ ನ್ಯಾಚ್ ಇರುತ್ತಲ್ಲ ಅಲ್ಲಿಗೊಂದು ನ್ಯಾಚ್ ಹೊಡ್ಕೊಬೇಕು. ಈಗ ಸ್ಲೀವ್ನ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೈಟಕ್ಕೆ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು, ಕಿನಾರಿ ಸ್ಟಿಚ್ಚು. ನೋಡಿ ಈ ಥರ ಸ್ಲೀವ್ನ ರೆಡಿ ಮಾಡ್ಕೊಬೇಕು. ಇನ್ನೊಂದು ಸ್ಲೀವ್ನು ಅದೇ ಥರನೇ ನಾವು ಆ ಸ್ಲೀವ್ನ ಹೆಂಗೆ ರೆಡಿ ಮಾಡ್ಕೊಂಡ್ವೋ ಅದನ್ನು ಅದೇ ಥರನೇ ಸೇಮ್ ರೆಡಿ ಮಾಡ್ಕೊಬೇಕು. ಎರಡು ಸ್ಲೀವ್ನ ನೋಡಿ ನಾನಿಲ್ಲಿ ಎರಡು ಸ್ಲೀವ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎರಡು ಸ್ಲೀವ್ನ ರೆಡಿ ಮಾಡ್ಕೊಂಡ ನಂತರ ನೋಡಿ ಬ್ಯಾಕ್ನ ತಗೊಂಡು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡಿದ್ದೀನಿ. ಫ್ರಂಟ್ನ ಸೀದಾ ಇರೋದು ನೋಡಿ ಕೆಳಗಡೆ ಹೋಗೋ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಒಂದು ಟೆನ್ಷನ್ ಮಾರ್ಜಿನ್ಗೆ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ಇನ್ನೊಂದು ಸೈಡು ಅದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು. ಅಟ್ಯಾಚ್ ಮಾಡಿಕೊಂಡು ಇದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಬೇಕು. ಇವಾಗ ನೋಡಿ ಸೀದಾ ಇರೋದು ಒಂದೇ ಸೈಡೇ ಬಂದಿದೆ. ಈಗ ಸ್ಲೀವ್ನ ತಗೊಂಡು ಸ್ಲೀವಲ್ಲಿ ಸೆಂಟ್ರನ್ನೇ ಹಚ್ಚಿರುತ್ತಲ್ಲ ಅದು ನೋಡಿ ಈ ಥರ ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಸ್ಲೀವ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ತಿರುಗಿಸ್ಕೊತ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಹಾಫ್ ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಹಾಫು ಆ ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಅಟ್ಯಾಚ್ ಮಾಡಿದ್ರೆ ನಮಗೆ ಸ್ಲೀವ್ ಮಿಡ್ಲ್ ಔಟ್ ಆಗೋಲ್ಲ. ನೋಡಿ ಇನ್ನೊಂದು ಹಾಫು ಈ ಥರ ಅಟ್ಯಾಚ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಸ್ಲೀವ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಸ್ಲೀವ್ನು ಇದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ನಾನಿಲ್ಲಿ ಎರಡು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಸ್ಲೀವು ನಮಗೆ ಅಪ್ ಆ್ಯಂಡ್ ಡೌನ್ ಬರಬಾರ್ದು. ಈ ಥರ ಒಂದು ಸಲ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಎರಡು ಸ್ಲೀವು ಕರೆಕ್ಟಾಗಿದೆ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳೋದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ 2 ಇಂಚು ನೋಡಿ ಅದನ್ನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಿಪ್ ಹತ್ರ 1.5 ಇಂಚ್ ಬಿಟ್ಟಿದ್ವಿ, 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ಗಳನ್ನೆಲ್ಲ ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಬೇಕು. ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳೋದಕ್ಕೆ ನೋಡಿ ನಾನು ಮೆಜರ್ಮೆಂಟ್ ಟಾಪ್ ಈ ಥರ ಇಟ್ಕೊಂಡು ಅದೆಷ್ಟಿರುತ್ತೋ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ನಾವು ಆ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಮಾರ್ಕ್ ಮೇಲೇ ಈ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿ ಸ್ಲೀವ್ ಅಟ್ಯಾಚ್ ಹತ್ರ ಅಪ್ ಆ್ಯಂಡ್ ಡೌನ್ ಬರಬಾರ್ದು, ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೈಟಕ್ಕೆ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಹತ್ರ ನೋಡಿ ಹಿಪ್ ಹತ್ರಕ್ಕೆ ಬಂದು ಇಲ್ಲಿ ಬಂದುಬಿಟ್ಟು ನಾವು ಲೈನಿಂಗ್ನ ಸಪ್ರೇಟು ಮತ್ತು ಮೇನ್ ಪೀಸ್ನ ಸಪ್ರೇಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಗಂಟ 4 ಸಮವಾಗಿ ಸ್ಟಿಚ್ ಹಾಕಿ ಆನಂತರ ನೋಡಿ
ಈಗ ಲೈನಿಂಗ್ನ ತೆಗೆದು ಬಿಡ್ತಾ ಇದ್ದೀನಿ ಸೈಡಿಗೆ. ಮೇನ್ ಪೀಸಿಗೆ ಮಾತ್ರ ಎರಡೂ ಈ ಥರ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಲೈನಿಂಗ್ನ ತೆಗೆದು ಬಿಡಬೇಕು ಸೈಡಿಗೆ. ಇದು ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗ್ನ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಇದನ್ನು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಲೈನಿಂಗ್ನ ಈ ಥರ ತಗೊಂಡು ಈಗ ಲೈನಿಂಗ್ ಎರಡೂ ಸ್ಟಿಚ್ ಹಾಕ್ಕೊಬೇಕು. ಇಲ್ಲಿಂದ ಲೈನಿಂಗ್ ಸಪ್ರೇಟು, ಮೇನ್ ಪೀಸ್ ಸಪ್ರೇಟು ಸ್ಟಿಚ್ ಮಾಡ್ಕೊಬೇಕು ಅಂಬ್ರೆಲ್ಲಾಗೆ. ಆವಾಗೆ ನಮಗೆ ಚೆನ್ನಾಗಿ ಬರೋದು. ಇವಾಗ ನೋಡಿ ಲೈನಿಂಗ್ನ ಈ ಥರ ಎರಡೂ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಎಕ್ಸ್ಟ್ರಾ ಇರುವಂಥ ಸ್ಲೀವ್ನ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಟಾಪ್ ಸೈಡು ನಮಗೆ ಈ ಥರ ಇರುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಈ ಥರ ಇರುತ್ತೆ ಟಾಪ್ ಸೈಡು. ಸ್ಟಿಚ್ ಮಾಡಾದಮೇಲೆ ಲೈನಿಂಗು ನೋಡಿ ಲೈನಿಂಗ್ ಈ ಥರ ಇರುತ್ತೆ. ನೋಡಿ ಸಪ್ರೇಟ್ ಮಾಡಿದ್ದೀವಿ ಲೈನಿಂಗ್ ಮತ್ತು ಮೇನ್ ಪೀಸ್ನ ಈ ಥರ ಸಪ್ರೇಟ್ ಮಾಡ್ಕೊಬೇಕು. ಇವಾಗ ಇನ್ನೊಂದು ಸೈಡು ಆ ಸೈಡ್ ಯಾವ ಥರ ಅಟ್ಯಾಚ್ ಮಾಡ್ಕೊಂಡ್ವೋ ಅದೇ ಥರನೇ ಈ ಸೈಡನ್ನು ಅಟ್ಯಾಚ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ನೋಡಿ ಎರಡು ಸೈಡೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಬಾಟಮ್ ಬಂದುಬಿಟ್ಟು ನೀವು ಫೋಲ್ಡ್ ಮಾಡಿ ಸ್ಟಿಚ್ ಆದರೂ ಮಾಡ್ಕೊಬೋದು ಅಥವಾ ಜಿಗ್ ಜಾಗ್ ಆದರೂ ಮಾಡ್ಬೋದು. ನಾನಿಲ್ಲಿ ಜಿಗ್ ಜಾಗ್ ಮಾಡಿದ್ದೀನಿ. ನೋಡಿ ಫುಲ್ ರೆಡಿ ಆದಮೇಲೆ ನಮಗೆ ಈ ಥರ ಇದೆ ಟಾಪು. ನೋಡಿ ಇಲ್ಲಿ ಬಂದುಬಿಟ್ಟು ಬಾಟಮಲ್ಲಿ ನಾನು ಜಿಗ್ ಜಾಗ್ ಮಾಡಿದ್ದೀನಿ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಜಿಗ್ ಜಾಗ್ ಮಾಡಿದ್ದೀನಿ. ನಿಮಗೆ ಜಿಗ್ ಜಾಗ್ ಮಿಷಿನ್ ಎಲ್ಲ ಅಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.